ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಲಾಜಿಕ್ ಗೇಟ್ಸ್ ಅಂಡ್ ಆರ್ ನಾಟ್ ಆರ್ ಬೇಸಿಕ್ ಲಾಜಿಕ್ ಗೇಟ್ಸ್ ಅಂಡ್ ಆರ್ ನಾಟ್ ಎನ್ನುವ ಗೇಟ್ಗಳನ್ನು ಬರೆಯುವ ವಿಧಾನಗಳನ್ನು ತಿಳ್ಕೊಂಡಿದ್ದೀರಿ. ಆ ಲಾಜಿಕ್ ಗೇಟ್ಗಳ ಔಟ್ಪುಟ್ಟನ್ನು ಬಳಸಿಕೊಂಡು ನಾವು ಹಿಂದಿನ ತರಗತಿಯಲ್ಲಿ ಹೌ ಟು ಕನ್ಸ್ಟ್ರಕ್ಟ್ ದ ಟ್ರೂತ್ ಟೇಬಲ್ ಯೂಸಿಂಗ್ ಫಾಲೋಯಿಂಗ್ ಫಂಕ್ಷನ್ಸ್. ನಾನು ತಮಗೆ ಬೂಲಿಯನ್ ಎಕ್ಸ್ಪ್ರೆಷನನ್ನು ಕೊಟ್ಟಿದ್ದೇನೆ ಬ್ಲ್ಯಾಕ್ ಬೋರ್ಡ್ ಮೇಲೆ. ಆ ಎಕ್ಸ್ಪ್ರೆಷನನ್ನು ಉಪಯೋಗ ಮಾಡಿಕೊಂಡು ನೀವು ಟ್ರೂತ್ ಟೇಬಲ್ಗಳನ್ನು ರಚಿಸುವ ವಿಧಾನ ಅವುಗಳನ್ನು ಕಲಿಯೋಣ ವಿದ್ಯಾರ್ಥಿಗಳೇ. ನಮ್ಮ ಕಿರು ಪರೀಕ್ಷೆಯಲ್ಲಿ ಮತ್ತು ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ, ಪ್ರಿಪರೇಟರಿ ಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲೂ ಕೇಳಿದರೆ ನೀವು ಈ ಟ್ರೂತ್ ಟೇಬಲ್ಗಳನ್ನು ರಚಿಸುವ ವಿಧಾನಗಳನ್ನು ಕಲಿಯಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ಟುಡೇ ವಿ ವಿಲ್ ಡಿಸ್ಕಸ್ ವಿತ್ ಹೌ ಟು ಕನ್ಸ್ಟ್ರಕ್ಟ್ ದ ಟ್ರೂತ್ ಟೇಬಲ್ ಯೂಸಿಂಗ್ ಫಾಲೋಯಿಂಗ್ ಫಂಕ್ಷನ್ಸ್. ನಾನು ಕೆಲವು ಬೂಲಿಯನ್ ಎಕ್ಸ್ಪ್ರೆಷನ್ನ ಕೊಟ್ಟಿದ್ದೇನೆ. ಅವುಗಳನ್ನು ಕೊಟ್ಟಿರೋಂಥದ್ದು ನಿಮಗೆ ಫಂಕ್ಷನ್ ನೇಮ್ಗಳ ಮುಖಾಂತರ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ಆ ಫಂಕ್ಷನ್ ನೇಮ್ಗಳನ್ನು ಉಪಯೋಗ ಮಾಡಿಕೊಂಡು ಆ ಫಂಕ್ಷನ್ ನೇಮಲ್ಲಿ ಎಷ್ಟು ವೇರಿಯಬಲ್ಗಳಿದ್ದಾವೆ ಆ ವೇರಿಯಬಲ್ ತಕ್ಕಂತೆ ನೀವು ಆ ಟೇಬಲ್ಗಳಲ್ಲಿ ಅಥವಾ ಟ್ರೂತ್ ಟೇಬಲ್ಗಳಲ್ಲಿ ಕಾಲಮ್ಗಳನ್ನು ರಚಿಸುವಿಕೆ ಮತ್ತು ಆ ಸಿಗ್ನಲನ್ನು ಬರೆಯುವಿಕೆ ಅವುಗಳನ್ನು ಪರಿಚಯ ಮಾಡ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಕನ್ಸ್ಟ್ರಕ್ಟ್ ದ ಟ್ರೂತ್ ಟೇಬಲ್ ಫಾರ್ ಎಫ್ ಆಫ್ a, b is equal to a plus a b. ವಿದ್ಯಾರ್ಥಿಗಳೇ, ನಾನು ಪ್ರಥಮ ಬಾರಿಗೆ ಕೊಟ್ಟಿರೋಂಥ ಬೂಲಿಯನ್ ಫಂಕ್ಷನ್ ಅಲ್ಲಿ ಎರಡು ವೇರಿಯಬಲ್ ಅಂತ ಹೊಂದಿದ್ದೇನೆ, ಎ ಮತ್ತು ಬಿ. ಈ ಎರಡೂ ವೇರಿಯಬಲ್ ಮುಖಾಂತರ ಇಲ್ಲಿ ಒಂದು ಬೂಲಿಯನ್ ಎಕ್ಸ್ಪ್ರೆಷನ್ ಇದೆ. ಆ ಎಕ್ಸ್ಪ್ರೆಷನ್ಸ್ ಅನ್ನ ನೀವು ನೋಡಿ ಇಲ್ಲಿ ಟ್ರೂತ್ ಟೇಬಲ್ ಅನ್ನ ರಚಿಸಬೇಕು ವಿದ್ಯಾರ್ಥಿಗಳೇ. ಟ್ರೂತ್ ಟೇಬಲ್ ರಚಿಸುವಾಗ ನಿಮ್ಮ ಗಮನದಲ್ಲಿ 3 ಟೇಬಲ್ಗಳನ್ನು ನಾನು ಈ ಭಾಗದಲ್ಲಿ ಬರೆದಿದ್ದೇನೆ ವಿದ್ಯಾರ್ಥಿಗಳೇ. ಅಂಡ್ ಟ್ರೂತ್ ಟೇಬಲ್ ಔಟ್ಪುಟ್, ಆರ್ ಟೇಬಲ್ ಔಟ್ಪುಟ್ ಅಂಡ್ ದೆನ್ ನಾಟ್ ಗೇಟ್ ಟ್ರೂತ್ ಟೇಬಲ್ ಔಟ್ಪುಟ್. ಆ 3 ಟೇಬಲ್ಗಳನ್ನು ಗಮನಿಸಿ ಅಲ್ಲಿರುವಂಥ ಔಟ್ಪುಟ್ಗಳನ್ನು ಗಮನಿಸಿದಾಗ ನನಗೆ ಈ ಎಕ್ಸ್ಪ್ರೆಷನ್ ಸಂಬಂಧಪಟ್ಟಂತೆ ಟ್ರೂತ್ ಟೇಬಲ್ಗಳನ್ನು ಹೇಗೆ ಬರೆಯುವುದು ಆ ಒಂದು ನಾಲೆಡ್ಜ್ ತಮಗೆ ಸಿಗುತ್ತೆ. ಮುಂದಿನ ಎಕ್ಸಾಂಪಲ್ಗಳಲ್ಲಿ ಕೆ ಮ್ಯಾಪ್ ಮತ್ತು ಡಿರೈವೇಷನ್ ಆಫ್ ಡಿ ಮಾರ್ಗನ್ಸ್ ಥಿಯರಮ್ ಇವೆಲ್ಲದಕ್ಕೂ ಸಹ ಈ ಬೂಲಿಯನ್ ಆಲ್ಜಿಬ್ರಾದ ಜೊತೆಗೆ ಲಾಜಿಕ್ ಗೇಟ್ಸಿನ ಈ ಸಿಂಪಲ್ ಎಕ್ಸಾಂಪಲಿನ ಮೆಥಡನ್ನು ನಾವು ಅನುಸರಿಸಿ ಬರೆಯೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಅಂಡ್ ಗೇಟಲ್ಲಿ ಇರುವಂಥ ಔಟ್ಪುಟ್ಗಳನ್ನ ಒಂದ್ಸರಿ ಗಮನಿಸೋಣ. 0 0 0 ಇದ್ದ ಔಟ್ಪುಟ್, 0 1 0 ಇದ್ದ ಔಟ್ಪುಟ್, 1 0 0 is the output, 1 1 1 is the output. This is the AND truth table or truth table. 0 0 0 AND ಗೇಟ್ ಅಲ್ಲಿ ನೀವು a ಡಾಟ್ b ಅಂತ ಬರೆದಿದ್ದೇವೆ ವಿದ್ಯಾರ್ಥಿಗಳೇ. ಅಲ್ಲಿ a b ಅಂತಿದ್ರೆ ಅದರ ಇನ್ ಬಿಟ್ವೀನ್ a b ವೇರಿಯೇಬಲ್ಸ್ ಮಧ್ಯೆ ನಮ್ಗೆ ತಮಗೆ ಅಂಡ್ ಗೇಟ್ ಇದೆ. ಅಂಡ್ ಗೇಟ್ ಅನ್ನು ನಾವು ಅಲ್ಲಿ ಬಳಸಿದ್ದೇವೆ. ಆ ಒಂದು ನಾಲೆಡ್ಜ್ ತಮಗೆ ಇರಲಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಆರ್ ಇಸ್ ಟು ಅಥವಾ ಔಟ್ಪುಟ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಥವಾ ಎ ಮಲ್ಟಿಪ್ಲಿಕೇಶನ್ ಎ ಆರ್ ಗೇಟ್ ಬಿ. 0 0 0 1 ಇದ್ದ ಔಟ್ಪುಟ್, 0 1 1 ಇದ್ದ ಔಟ್ಪುಟ್, 1 0 1 ಇದ್ದ ಔಟ್ಪುಟ್, 1 1 1 ಇದ್ದ ಔಟ್ಪುಟ್. ಥರ್ಡ್ ಒನ್ ಎಕ್ಸಾಂಪಲ್ ಇಸ್ ನಾಟ್ ಗೇಟ್ ಟ್ರೂತ್ ಟೇಬಲ್. ಎ ಒಂದು ವೇರಿಯಬಲ್ನ ಬಳಸ್ಕೊಂಡು ವಿದ್ಯಾರ್ಥಿಗಳಲ್ಲಿ ಆರ್ ಇಸ್ ಟು ಎ ಬಾರ್ ಅಥವಾ ಕಾಂಪ್ಲಿಮೆಂಟೇಷನ್ ಆಫ್ ಎ ಎಂದು ನಾವು ಪರಿಚಯ ಮಾಡ್ಕೊಂಡಿದ್ದೇವೆ. 0 ಸಿಗ್ನಲ್ಸ್ ಅನ್ನ ಪಾಸ್ ಮಾಡಿದರೆ 1 ಅಂತ ಔಟ್ಪುಟ್ ಸಿಗುತ್ತೆ ತಮಗೆ. ನೆಕ್ಸ್ಟ್ 1 ಅಂತ ಸಿಗ್ನಲ್ನ ನೀವು ಪಾಸ್ ಮಾಡಿದರೆ 0 ಅಂತ ಔಟ್ಪುಟ್ ಅನ್ನ ತಾವು ಪಡಿತೇವೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಹೌ ಟು ಕನ್ಸ್ಟ್ರಕ್ಟ್ ದ ಟ್ರೂತ್ ಟೇಬಲ್ ಫಾರ್ ದಿಸ್ ಫಂಕ್ಷನ್. ವಿದ್ಯಾರ್ಥಿಗಳೇ, ಇಲ್ಲಿ 2 ವೇರಿಯಬಲ್ಗಳನ್ನು ತಮಗೆ ನೀಡಲಾಗಿದೆ ಈ ಫಂಕ್ಷನ್ ನೇಮಲ್ಲಿ. ಒಂದು ಎ, ಇನ್ನೊಂದು ಬಿ. 2 ವೇರಿಯಬಲ್ಗಳನ್ನು ಬಳಸಿ
ಈ ಎಕ್ಸ್ಪ್ರೆಷನ್ ಅನ್ನು ಕೊಡಲಾಗಿದೆ. ಈ ಬೂಲಿಯನ್ ಎಕ್ಸ್ಪ್ರೆಷನ್ ಅಲ್ಲಿ ನಿಮಗೆ 2 ವೇರಿಯೇಬಲ್ಗಳನ್ನು ಬಳಸಿಕೊಳ್ಳಲಾಗಿದೆ. ಹಾಗಾದರೆ ನಾವು ಈ ಎಕ್ಸ್ಪ್ರೆಷನ್ ತಕ್ಕಂತೆ ನೀವು ಎಷ್ಟು ಕಾಲಮ್ಗಳನ್ನು ರಚಿಸಬಹುದು ವಿದ್ಯಾರ್ಥಿಗಳೇ? ಈ ಎಕ್ಸ್ಪ್ರೆಷನ್ ನೋಡೋ ಬದಲಾಗಿ ನೀವು ಇಲ್ಲಿ ಬಳಕೆ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ಈ ಭಾಗದಲ್ಲಿ ಎಷ್ಟು ವೇರಿಯೇಬಲ್ಗಳನ್ನು ನಾನು ಬಳಸಿದ್ದೇನೆ ಆ ವೇರಿಯೇಬಲ್ಗಳನ್ನು ನೀವು ನೋಡಿ ಏನು ಮಾಡಬೇಕು, ಕಾಲಮ್ಗಳನ್ನು ರಚಿಸಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ನಮ್ಮ ಫಾರ್ಮುಲಾ ಪ್ರಕಾರ 2 to the power of n is equal to n means number of variables within the function name a, b. 2 ವೇರಿಯೇಬಲ್ಸ್ ಇದೆ. ಆ 2 ವೇರಿಯೇಬಲ್ಸ್ಗಳನ್ನು ನೀವು ಏನು ಮಾಡಬೇಕು, ಅಲ್ಲಿ ಬಳಸ್ಕೊಂಡಿದ್ದೇವೆ. ಹಾಗಾದರೆ 2 to the power of n, 2 to the power of 2 is equal to 4 rows. For example, 2 to the power of n is equal to, these are the variables a, b. 2 to the power of 2 is equal to 4 rows. 4 ರೋಗಳನ್ನು ನಾನು ರಚಿಸಿದ್ದೇನೆ ಈ ಭಾಗದಲ್ಲಿ. ಆದರೆ ನೀವು ಈ ಎಕ್ಸ್ಪ್ರೆಷನ್ ತಕ್ಕಂತೆ ಎಷ್ಟು ಕಾಲಮ್ಗಳನ್ನು ರಚಿಸಬೇಕು ಆ ವಿಧಾನ ತಮಗೆ ಪರಿಚಯ ಆಗಬೇಕು ವಿದ್ಯಾರ್ಥಿಗಳು. ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇನ್ ಟ್ರೂತ್ ಟೇಬಲ್, ಕನ್ಸ್ಟ್ರಕ್ಷನ್ಸ್ ಟ್ರೂತ್ ಟೇಬಲ್. ನಾವು ಕೊಟ್ಟಿರುವಂಥ ಎಕ್ಸ್ಪ್ರೆಷನ್ ಅಲ್ಲಿ ಎಷ್ಟು ವಿಧವಾದಂಥ ಟರ್ಮ್ಸ್ಗಳಿವೆ. ಟರ್ಮ್ಸ್ ಮೀನ್ಸ್ ಟು ಕಂಟೈನ್ ದ ವೇರಿಯೇಬಲ್ಸ್ ಯೂಸಿಂಗ್ ಫಂಕ್ಷನ್ಸ್ ಅಥವಾ ಎಕ್ಸ್ಪ್ರೆಷನ್. ಎ ಎನ್ನುವ ಕಾಲಮನ್ನು ಬಳಸ್ಕೋಬೇಕು. ಇಲ್ಲಿ ಬರೆದಿದ್ದಾರೆ ವಿದ್ಯಾರ್ಥಿಗಳೇ. ಮೊದಲು ಎ ಎನ್ನುವ ಕಾಲಮನ್ನು ಬಳಸ್ಕೊಳ್ರಿ. ನೆಕ್ಸ್ಟ್ ಬಿ ಅಂತ ಕಾಲಮ್ ಇದೆ, ಬಿ ಕಾಲಮನ್ನ ಬಳಸ್ಕೊಳ್ರಿ. ನೆಕ್ಸ್ಟ್ ಎ ಬಿ, ಎ ಮತ್ತು ಬಿ ಎರಡೂ ಕಾಲಮ್ಗಳನ್ನ ಸಿಕ್ಕಾಗ ನೀವು ಎ ಬಿ ಆಪರೇಷನ್ಸ್ ಅನ್ನ ಅಥವಾ ಅಂಡ್ ಗೇಟಿನ ಎಕ್ಸ್ಪ್ರೆಷನ್ ಅನ್ನ ನೀವು ಆನ್ಸರ್ ಅನ್ನ ಅಲ್ಲಿ ಫಿಲ್ ಮಾಡಬಹುದು ವಿದ್ಯಾರ್ಥಿಗಳೇ. ಕಾಲಮ್ ಅಲ್ಲಿ ಎ ಕಾಲಮನ್ನ ರಚಿಸಿ, ಬಿ ಕಾಲಮನ್ನ ರಚಿಸಿ. ನನಗೆ ಎ ಕಾಲಮ್ ಇದೆ, ಎ ಕಾಲಮ್ ಬರ್ಕೊಂಡಿದ್ದೇನೆ. ಇಲ್ಲಿ ಬಿ ಅನ್ನ ಬರಿಬೇಕು ಅಂತ ಹೇಳಿದ್ರೆ ನೀವು ಬಿ ಕಾಲಮ್ ಅನ್ನ ಮೊದಲು ರಚಿಸಬೇಕು ವಿದ್ಯಾರ್ಥಿಗಳೇ. ನಾನು ಬಿ ಕಾಲಮ್ ಅನ್ನ ಬರೆದಿದ್ದೇನೆ. ಎ ಮತ್ತು ಬಿ ಎರಡೂ ಕಾಲಮ್ಗಳನ್ನು ರಚಿಸಿದ ಆದ್ಮೇಲೆ ತಮಗೆ ಬಂದಿರುವಂತದ್ದು ಎ ಬಿ. ಈ ಎರಡೂ ಕಾಲಮ್ಗಳನ್ನ ಆಲ್ರೆಡಿ ಬರ್ಬಿಟ್ಟಿದ್ದಾವೆ. ಎ ಕಾಲಮ್ ಆನ್ಸರ್ ಇರುತ್ತೆ, ಬಿ ಕಾಲಮ್ ಆನ್ಸರ್ ಇರುತ್ತೆ. ನೆಕ್ಸ್ಟ್ ನಾವೇನು ಬರೀಬಹುದು ವಿದ್ಯಾರ್ಥಿಗಳೇ, ಎ ಅಂಡ್ ಆಪರೇಷನ್ ಬಿ ಎನ್ನುವ ಟರ್ಮ್ ಅನ್ನು ನೀವಲ್ಲಿ ಪೂರ್ಣಗೊಳಿಸಬಹುದು ವಿದ್ಯಾರ್ಥಿಗಳೇ. ನಮಗೆ ಎ ಮತ್ತು ಬಿ ಇನ್ ಬಿಟ್ವೀನ್ ಎ ಅಂಡ್ ಬಿ ವೇರಿಯೇಬಲ್ ಮಧ್ಯೆ ಇರುವಂಥ ಆಪರೇಷನ್ ಅದು ಡಾಟ್ ಆಪರೇಷನ್. ಹಾಗಾಗಿ ನೀವು ಅಂಡ್ ಆಪರೇಷನ್ ನೀವು ಅಲ್ಲಿ ಬರೀಬಹುದು ವಿದ್ಯಾರ್ಥಿಗಳೇ. ಹಾಗಾದರೆ ಎ ಕಾಲಮನ್ನು ರಚಿಸೋದು ಹೇಗೆ? ಅಥವಾ ಹಿಂದಿನ ಕ್ಲಾಸ್ ಅಲ್ಲಿ ಅಥವಾ ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ವಿಲ್ ಎಕ್ಸ್ಪ್ಲೇನ್ ದ ನಂಬರ್ ಆಫ್ ಕಾಲಮ್ಸ್ ಆರ್ ಯೂಸ್ಡ್ ಇನ್ ದ ಎಕ್ಸ್ಪ್ರೆಷನ್ಸ್. ಅಥವಾ ಅಂಡ್ ಗೇಟಲ್ಲಿ ಹೇಳಿದ್ದೇವೆ, ಆರ್ ಗೇಟಲ್ಲಿ ಹೇಳಿದ್ದೇವೆ ಮತ್ತು ನಾಟ್ ಗೇಟಲ್ಲಿ ತಮಗೆ ಹೇಳಿದ್ದೇವೆ. ನೀವು 2 ವೇರಿಯಬಲ್ ಇದೆ, ಹಾಗಾಗಿ 4 ರೋಗಳನ್ನು ರಚಿಸಿದ್ದೇವೆ. 4 ರೋಗಳನ್ನು ರಚಿಸಿದರೆ ನಾವು ಮೊದಲನೇ ಕಾಲಮಲ್ಲಿ ಬರೆಯುವಂಥದ್ದು ಏನೋ ವಿದ್ಯಾರ್ಥಿ, 4 ರೋಗಳಲ್ಲಿ 4ರಲ್ಲಿ ಅರ್ಧ 2 zeros 2 onesಗಳನ್ನು ಬರೀಬೇಕು. 2 zeros 2 ones. This is the example of complete A column. ನಾವು ಎ ಕಾಲಮನ್ನು ಈಗ ಪೂರ್ಣಗೊಳಿಸಿದ್ದೇವೆ. ಬಿ ಕಾಲಮನ್ನು ಬರೆಯುವಾಗ ನೀವು to construct the second column you will write half of the first column. ಎರಡನೇ ಕಾಲಮನ್ನು ರಚಿಸುವಾಗ ನೀವು ಮೊದಲನೇ ಕಾಲಮಿನ ಅರ್ಧದಷ್ಟು ಅಂತ ನೀವು ತಿಳ್ಕೊಂಡಿದ್ದೀರಾ ವಿದ್ಯಾರ್ಥಿಗಳು. ಹಾಗಾಗಿ ಅದನ್ನೇ ಬರೀರಿ ಎಕ್ಸಾಂಪಲ್ ಅನ್ನು. ಫಾರ್ ಎಕ್ಸಾಂಪಲ್ 2 zeros ಇದೆ, ಹಾಗಾಗಿ 1 0. ಹಾಫ್ ಆಫ್ ದಿ ಫಸ್ಟ್ ಕಾಲಮ್, ಮೊದಲನೇ ಕಾಲಮಿನ ಅರ್ಧದಷ್ಟನ್ನು ನೀವು ಎರಡನೇ ಕಾಲಮಲ್ಲಿ ಬರೀಬೇಕು ವಿದ್ಯಾರ್ಥಿಗಳೇ, ಬಿ ಕಾಲಮಲ್ಲಿ 0. ನೆಕ್ಸ್ಟ್ 1 1 ಇದೆ, ಹಾಗಾಗಿ 1. ಅಲ್ಲಿ 2 zeros ಇದೆ, 1 time 0 ಬರೀಬೇಕು. 2 times 1 ಇದೆ, ಅದನ್ನ 1 ಬಾರಿ 1 ಅಂತ ನೀವು ಬರೀಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ 0 1 ಇಲ್ಲಿ ಮುಗಿಯುತ್ತೆ. 0 1 ಮುಗಿದ್ಮೇಲೆ ಮತ್ತೆ ಕಂಟಿನ್ಯೂಷನ್ ಬೇಕು ನಿಮಗೆ, 0 1 ಅನ್ನು ನೀವು ಬರೀಬೇಕು ವಿದ್ಯಾರ್ಥಿಗಳೇ. 2 ಕಾಲಮ್ಸ್ ಆರ್ ಕಂಪ್ಲೀಟೆಡ್. ವಿದ್ಯಾರ್ಥಿಗಳೇ, ಎ ಕಾಲಮಿನ ಆನ್ಸರ್ ಇದೆ, ಬಿ ಕಾಲಮಿನ ಆನ್ಸರ್ ಇದೆ. ನೀವು ಎ ಮತ್ತು ಬಿ ಕಾಲಮನ್ನು ರಚಿಸಬಹುದು. ಎ ಕಾಲಮಲ್ಲಿ ಬಂದಿರೋಂಥ ವ್ಯಾಲ್ಯೂ ತಗೊಳ್ಳಿ, ಬಿ ಕಾಲಮಲ್ಲಿ ಬಂದಿರೋಂಥ ವ್ಯಾಲ್ಯೂಗಳನ್ನು ತಗೊಳ್ಳಿ. ನನಗೆ ಇರೋಂಥದ್ದು ಎ ಮತ್ತು ಬಿ ಮಧ್ಯೆ ಇರೋಂಥದ್ದು ಅಂಡ್ ಆಪರೇಷನ್ ವಿದ್ಯಾರ್ಥಿಗಳೇ. ಅಲ್ಲಿ ಎ ಬಿ ಮಧ್ಯೆ ಏನಿದೆ, ಡಾಟ್ ಆಪರೇಷನ್ ಇದೆ.
ಆ ಡಾಟ್ ಆಪರೇಷನ್ ಅಂತ ಹೇಳಿದ್ರೆ ನಾವು ಅಂಡ್ ಆಪರೇಷನ್ ಅಂತ ಕರೆದಿದ್ದೇವೆ ನಮ್ಮ ಲಾಜಿಕ್ ಗೇಟ್ಸ್ನ ಟ್ರೂತ್ ಟೇಬಲ್ ಅಲ್ಲಿ. ಹಾಗಾಗಿ ಅಂಡ್ ಗೇಟ್ ಅಲ್ಲಿ ಬಂದಿರುವಂತಹ ಔಟ್ಪುಟ್ಗಳನ್ನು ನೀವು ನೋಡಿಕೊಂಡು ಅಲ್ಲಿ ಬರೀಬೇಕು ವಿದ್ಯಾರ್ಥಿಗಳು. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಎ ಬಿ ಅಂತ ಹೇಳಿದ್ರೆ ಇಲ್ಲಿ ಏನಿದೆ, ಅಂಡ್ ಗೇಟಿನ ಆಪರೇಷನ್ ಇಲ್ಲಿ ಇದೆ, ಪರಿಚಯ ಮಾಡ್ಕೋಬೇಕು ವಿದ್ಯಾರ್ಥಿಗಳ. ಹಾಗಾದ್ರೆ 0 0 ವಾಟ್ ಇಸ್ ದ ಔಟ್ಪುಟ್ ಆಫ್ ಅಂಡ್ ಗೇಟ್? 0 0 ದಿಸ್ ಇಸ್ ದ ಔಟ್ಪುಟ್. ಇವಾಗ ಎಲ್ಲಿ ಬರಬೇಕು ವಿದ್ಯಾರ್ಥಿಗಳ? 0 0 ಇದ್ದಾಗ ಅಂಡ್ ಗೇಟ್ ಅಲ್ಲಿ ಏನ್ ಬರುತ್ತೆ? ನಮಗೆ 0 ಸಿಗುತ್ತೆ ಔಟ್ಪುಟ್. ಆ ಗೇಟ್ಗಳನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕು ವಿದ್ಯಾರ್ಥಿಗಳ. ಇಲ್ಲಿ ಬರೆದಂತ ಔಟ್ಪುಟ್ಗಳನ್ನ ನೀವು ಗಮನಿಸಿದ್ರೆ ಮಾತ್ರ ಇಲ್ಲಿ ಈ ಟ್ರೂತ್ ಟೇಬಲ್ ಅನ್ನ ರಚಿಸಕ್ಕೆ ಬರುತ್ತೆ. ಹಾಗೆ 0 1 ಇಲ್ಲಿದೆ, 0 1 0. ನೆಕ್ಸ್ಟ್ 1 0 1 0. What will be the output? 0. ನಾನೀಗ ಮೂರನೇ ಕಾಲಮನ್ನ ರಚಿಸುತ್ತಿರುವಂತದ್ದು ಅಂಡ್ ಗೇಟಿನ ಮೇಲೆ ಡಿಪೆಂಡ್ ಆಗಿದೆ. ಅಲ್ಲಿ ಕೊಟ್ಟಿರುವಂತಹ ವೇರಿಯಬಲ್ ಏನಿದೆ ಆ ವೇರಿಯಬಲ್ ಏನಾಗಿದೆ ನಮಗೆ ಅಂಡ್ ಗೇಟನ್ನ ಪ್ರತಿನಿಧಿಸ್ತಾ ಇದೆ. ಹಾಗಾಗಿ ಅಂಡ್ ಗೇಟಿನ ಔಟ್ಪುಟ್ಗಳನ್ನು ಇಲ್ಲಿ ಬರೀಬೇಕಾಗುತ್ತೆ ವಿದ್ಯಾರ್ಥಿ. ನಾನು ಈಗ ಹೇಳ್ತಿರೋ ಪ್ರಕಾರ ತಮಗೆ. ನೆಕ್ಸ್ಟ್ 1 1 ಇದ್ದಾಗ ಅಂಡ್ ಗೇಟ್ ಔಟ್ಪುಟ್ ಅಲ್ಲಿ 1 1 ದಿಸ್ ವಿಲ್ ಇಸ್ ದ ಔಟ್ಪುಟ್. ಹೀಗೆ ಮೂರನೇ ಕಾಲಮನ್ನ ರಚಿಸಿದ್ದಾಯಿತು ವಿದ್ಯಾರ್ಥಿಗಳೇ. ನಮಗೆ ಎರಡು ವೇರಿಯಬಲ್ ಅನ್ನು ಕೊಟ್ಟಿದ್ದಾರೆ. ಎ ಕಾಲಮನ್ನು ಬರೆದಿದ್ದೇನೆ ಮತ್ತು ಬಿ ಕಾಲಮನ್ನು ಬರೆದಿದ್ದೇನೆ. ಕೊಟ್ಟಂತ ಎಕ್ಸ್ಪ್ರೆಷನ್ ಅಲ್ಲಿ ಉಳಿದಂಥದ್ದು ಯಾವುದು ವಿದ್ಯಾರ್ಥಿಗಳೇ? ಎ ಮತ್ತು ಬರೆದೇನೆ, ಬಿ ಅಂತ ಬರೆದೇನೆ. ಹಾಗಾದ್ರೆ ಮತ್ತೆ ಯಾವ ಕಾಲಮನ್ನು ರಚಿಸಬೇಕು? ಎ ಬಿ ಕಾಲಮನ್ನು ರಚಿಸಬೇಕು ವಿದ್ಯಾರ್ಥಿಗಳೇ. ಥರ್ಡ್ ಕಾಲಮ್ ಎ ಬಿ. ಲಾಸ್ಟ್ ಒನ್ ಕಾಲಮ್ ಇಸ್ ಆರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎ ಬಿ. ನನಗೆ ಎ ಕಾಲಮ್ ಆನ್ಸರ್ ಇದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಮೀನ್ಸ್ ಆರ್ ಆಪರೇಷನ್ ಯೂಸಿಂಗ್ ದಿಸ್ ಟ್ರೂತ್ ಟೇಬಲ್. ಅಂಡ್ ದೆನ್ ಎ ಬಿ ಕಾಲಮನ್ನ ನೀವು ರಚಿಸಿದಿರಿ. ಮೂರೇ ಕಾಲಮಲ್ಲಿ ಎ ಬಿ ಅಂತ ಕಾಲಮನ್ನ ರಚಿಸಿದಿರಿ. ಮತ್ತು ಇಲ್ಲಿ ನೀವು ಎ ಪ್ಲಸ್ ಎ ಬಿ ಅಂತ ಹೇಳಿದ್ರೆ ಎ ಕಾಲಮ್ನ ಆನ್ಸರ್ ತಗೊಳ್ಳಿ. ನೆಕ್ಸ್ಟ್ ಎ ಬಿ ಕಾಲಮ್ನ ಆನ್ಸರ್ನ ತಗೊಳ್ಳಿ. ನಾವು ಈ ಕಾಲಮನ್ನ ಬರೆದೇ ಇದ್ರೆ ಎ ಬಿ ಕಾಲಮಿನ ಆನ್ಸರ್ನ ನೀವು ಬರೆಯಕ್ಕೆ ಬರಲ್ಲ ವಿದ್ಯಾರ್ಥಿಗಳೇ. ನೀವು ಬಿ ಕಾಲಮ್ ಬರೆದರೆ ಮಾತ್ರ ಅಲ್ಲಿ ಎ ಬಿ ಕಾಲಮ್ಗಳನ್ನ ನೀವು ರಚಿಸಬಹುದು. ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್. ಈಗ ನೀವು ಮೂರನೇ ಕಾಲಮ್ನ ಆನ್ಸರ್ ಬರೀಬೇಕು ಅಂತ ಹೇಳಿದ್ರೆ ನಾವು ಎ ಮತ್ತು ಎ ಬಿ ಎ ಇದೆ ಇಲ್ಲಿ ನೋಡಿ, ಎ ಬಿ ಇದೆ ಇಲ್ಲಿ ನೋಡಿ. ಅಲ್ಲಿ ಪ್ಲಸ್ ಎನ್ನುವ ಆಪರೇಷನ್ ಇರೋದಕ್ಕೆ ನೀವು ಆರ್ ಗೇಟಿನ ಔಟ್ಪುಟ್ ಅನ್ನ ಬರೀಬೇಕು ವಿದ್ಯಾರ್ಥಿಗಳು. ಈ ಆರ್ ಗೇಟಿನ ಔಟ್ಪುಟ್ ಅನ್ನು ನೋಡ್ಕೋಬೇಕು. ಹಾಗೆ ಇಲ್ಲಿ 0 0 ಇದೆ. ಮೊದಲನೇ ರೋ ಅಲ್ಲಿ 0 ಮತ್ತು 0. ಹಾಗಾದ್ರೆ ಆರ್ ಗೇಟ್ ಅಲ್ಲಿ ನಾವು ಬರೆದಂಥದ್ದು 0 ಮತ್ತು 0 ಔಟ್ಪುಟ್ ಏನಿದೆ ನೀವು ಇಲ್ಲಿ 0 ಬರೀಬೇಕು ವಿದ್ಯಾರ್ಥಿಗಳೇ. ನೀವು ಎರಡೇ ಕಾಲಗಳನ್ನು ರಚಿಸಬೇಕು. ಇಲ್ಲಿ ಎ ಮತ್ತು ಎ ಬಿ, ಅಲ್ಲಿ ಎ ಮತ್ತು ಎ ಬಿ ಎರಡೇ ಕಾಲಮ್ಗಳನ್ನ ಗಮನಿಸಿ ನೀವು ಇಲ್ಲಿ ಆನ್ಸರ್ನ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲೂ 0 ಇದೆ, ಇಲ್ಲೂ 0 ಇದೆ. ಹಾಗಾದ್ರೆ ಆರ್ ಆಪರೇಷನ್ ಅಲ್ಲಿ 0 0 ಇದ್ದರೆ ನನಗೆ 0 ಔಟ್ಪುಟ್ ದೊರೆಯುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 0 0 0. ಬಿ ಕಾಲಮನ್ನ ಬಿಡಬೇಕು ನೀವು. ಬಿ ಕಾಲಮನ್ನ ಹೊರತುಪಡಿಸಿ ಇನ್ನು ಉಳಿದಂತೆ ಎರಡು ಕಾಲಮ್ ಇದೆ, ಎ ಮತ್ತು ಎ ಬಿ. ಅವೆರಡೇ ಕಾಲಮ್ಗಳನ್ನ ನೋಡ್ಬೇಕು ವಿದ್ಯಾರ್ಥಿಗಳು, ಅಲ್ಲಿರುವಂತ ಸಿಗ್ನಲ್ಸ್ ಅನ್ನ. ಹಾಗೆ ನೆಕ್ಸ್ಟ್ 1 0. ಆರ್ ಗೇಟ್ ಅಲ್ಲಿ 1 0 ಇದ್ರೆ ಏನಾಗುತ್ತೆ? 1 ಅಂತ ಔಟ್ಪುಟ್ ಅನ್ನ ಇಲ್ಲಿ ಬರೆದಿದ್ದೇವೆ. ಆ ಆನ್ಸರ್ ನೀವು ಇಲ್ಲಿ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಆರ್ ಗೇಟ್ ಅಲ್ಲಿ ಇಲ್ಲಿ 1 ಮತ್ತೆ 0. ನಿಮ್ಮ ಆರ್ ಗೇಟ್ ಅಲ್ಲಿ ನಂಬರ್ ಆಫ್ ಸಿಗ್ನಲ್ಸ್ ಆರ್ 0. If it is only one input signal is 1, this is the output is 1. ಎಷ್ಟು ಬೇಕಾದ್ರೂ ಸಿಗ್ನಲ್ ನಮಗೆ ಆರ್ ಗೇಟ್ ಅಲ್ಲಿ 0 ಇರಲಿ, ಆದರೆ ಒಂದೇ ಒಂದು ಇನ್ಪುಟ್ ಸಿಗ್ನಲ್ ಅಲ್ಲಿ 1 ಅಂತ ಇದ್ರೆ ನಮ್ಮ ಆರ್ ಗೇಟ್ ಅಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳು? ಆಗ ನೀವು 1 ಅಂತ ಔಟ್ಪುಟ್ ಅನ್ನ ಪಡಿಬಹುದು. ಹಾಗಾಗಿ ನಾವು ಇಲ್ಲೇ ಬರಬೇಕು 1 ಮತ್ತೆ 0. ಹಾಗಾಗಿ ಬರಬೇಕು 1 ಅಂತ ಔಟ್ಪುಟ್ ಅನ್ನ ಬರೀತಿದ್ದೇವೆ ವಿದ್ಯಾರ್ಥಿಗಳು. ನೆಕ್ಸ್ಟ್ 1 1. ಎ ಕಾಲಮ್ ಅಲ್ಲಿ 1 ಇದೆ, ಎ ಬಿ ಕಾಲಮ್ ಅಲ್ಲಿ 1 ಇದೆ. ಹಾಗಾಗಿ ಏನು ಬರಬೇಕು? 1 1 ಈಸ್ ಈಕ್ವಲ್ ಟು 1 ಇಸ್ ದ ಔಟ್ಪುಟ್. ದಿಸ್ ಇಸ್ ದ ಕಂಪ್ಲೀಷನ್ ಆಫ್ ಫಸ್ಟ್ ಬೂಲಿಯನ್ ಎಕ್ಸ್ಪ್ರೆಷನ್ ಆಫ್ ದ ಫಂಕ್ಷನ್. ನೀವು ಬೂಲಿಯನ್ ಎಕ್ಸ್ಪ್ರೆಷನ್ ಬಳಕೆ ಮಾಡಿಕೊಂಡು
ಅಲ್ಲಿ ಎಕ್ಸ್ಪ್ರೆಷನ್ನ ಬರೆದಿದ್ದೇವೆ. ಆ ಎಕ್ಸ್ಪ್ರೆಷನ್ ಪ್ರಕಾರ ನಮಗೆ ಒಂದು ಟ್ರೂತ್ ಟೇಬಲ್ನ ರಚಿಸಿದ ವಿದ್ಯಾರ್ಥಿಗಳೇ. ಎಷ್ಟು ಕಾಲಮನ್ನ ಎಷ್ಟು ವೇರಿಯಬಲ್ನ ಬರೆದಿದ್ದಾರೆ ನೋಡ್ಕೊಳ್ಳಿ. ಎಷ್ಟು ಕಾಲಮ್ಗಳನ್ನು ರಚಿಸಬೇಕು ಡಿಪೆಂಡ್ ಅಪಾನ್ ದಿಸ್ ಎಕ್ಸ್ಪ್ರೆಷನ್. ನೀವು ಕಾಲಮ್ಗಳನ್ನು ರಚಿಸುವಾಗ ನಾವು ಕೊಟ್ಟಿರುವಂಥ ಎಕ್ಸ್ಪ್ರೆಷನ್ನ ಗಮನಿಸಬೇಕು. ಅಲ್ಲಿ ಎ ಇದೆ, ಎ ಕಾಲಮನ್ನು ಬರೀರಿ. ಪ್ಲಸ್ ಎ ಬಿ ಇದೆ, ಮೊದಲು ಬಿ ಕಾಲಮನ್ನು ಬರ್ಕೊಂಡ್ರೆ ಮಾತ್ರ ನೀವು ಎ ಬಿ ಕಾಲಮ್ಗಳನ್ನು ರಚಿಸೋದಕ್ಕೆ ಬರುತ್ತೆ. ಹಾಗಾಗಿ ಬಿ ಕಾಲಮನ್ನು ಮೊದಲು ಬರೀಬೇಕು, ನಂತರ ಎ ಬಿ ಕಾಲಮನ್ನು ನೀವು ರಚಿಸಬೇಕು ವಿದ್ಯಾರ್ಥಿಗಳೇ. ಓಕೆ, ಇಟ್ಸ್ ಎಕ್ಸಾಂಪಲ್ ಆಫ್ ಫಸ್ಟ್ ಎಕ್ಸ್ಪ್ರೆಷನ್ ಆಫ್ ಬೂಲಿಯನ್ ಫಂಕ್ಷನ್. ದಿಸ್ ಇಸ್ ದ ಸೆಕೆಂಡ್ ಎಕ್ಸಾಂಪಲ್ ಆಫ್ ಬೂಲಿಯನ್ ಫಂಕ್ಷನ್. ಎ ಬಿ ಇದೆ, ಎರಡು ವೇರಿಯಬಲ್ ಇದಾವೆ. ಎ ಕಾಲಮನ್ನು ಮೊದಲು ರಚಿಸಿ, ಬಿ ಕಾಲಮನ್ನು ನೆಕ್ಸ್ಟ್ ನೀವು ರಚಿಸಬೇಕು ವಿದ್ಯಾರ್ಥಿಗಳು. ಬಿ ಬಾರ್ ಬರೆಯೋ ಆಗಿಲ್ಲ, ಓನ್ಲಿ ನೀವೇನು ಮಾಡಬೇಕು, ಫಸ್ಟ್ ಬಿ ಅನ್ನು ರಚಿಸಿ ಆಮೇಲೆ ಬಿ ಬಾರ್ ಕಾಲಮನ್ನು ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳು. ಹಾಗಾದ್ರೆ ಎಷ್ಟು ಕಾಲಮ್ ಬರ್ತವೆ ನೋಡೋಣ. ಮೊದಲು ಎ ಕಾಲಮನ್ನು ರಚಿಸಿ, ನೆಕ್ಸ್ಟ್ ಬಿ ಕಾಲಮನ್ನು ರಚಿಸಿ. ಬಿ ಕಾಲಮ್ ಸಿಗ್ನಲ್ಸ್ ಸಿಕ್ಕಾದ ಮೇಲೆ ನಿಮಗೆ ಪರಿಚಯ ಮಾಡ್ಕೊಂಡ್ಮೇಲೆ ನೀವೇ ಬರೀಬೇಕು, ಬಿ ಬಾರ್ ಅನ್ನು ಬರೀಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಲ್ಲಿ ಬಿ ಬಾರ್ ಎ ಕಾಲಮ್ ಆಗಿದೆ, ಬಿ ಕಾಲಮ್ ಆಗಿದೆ. ಈಗ ಬಿ ಬಾರ್ ನೀವು ಡೈರೆಕ್ಟ್ ಬಿ ಬಾರ್ ಅಂತ ಕಾಲಮನ್ನು ಬರೆಯಕ್ಕೆ ಬರೋದಿಲ್ಲ ವಿದ್ಯಾರ್ಥಿಗಳೇ, ಪರಿಚಯ ಆಗೋದಿಲ್ಲ ನಿಮಗೆ. ನಾವು ಡೈರೆಕ್ಟ್ ಬರಿತೇವೆ, ನಿಮಗೆ ಪರಿಚಯ ಮಾಡ್ಕೊಳ್ಳೋದಕ್ಕೆ ಮೊದಲು ಬಿ ಕಾಲಮ್ ನೀವು ರಚಿಸಿ. ಯಾಕೆ ಬಿ ಕಾಲಮ್ ರಚಿಸಬೇಕು? ನನಗೆ ಈ ಎಕ್ಸ್ಪ್ರೆಷನ್ ಅಲ್ಲಿ ಏನಾದರೂ ಎ ಬಿ ಅಂತ ಕಾಲಮ್ ಬಂದಿದ್ರೆ ನೀವು ಎ ಮತ್ತು ಬಿ ಕಾಲಮ್ಗಳನ್ನು ಸಿಗ್ನಲ್ಗಳನ್ನು ನೀವು ಪರಿಚಯ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನೀವು ಮೊದಲು ಬಿ ಕಾಲಮ್ನ ರಚಿಸಬೇಕು ವಿದ್ಯಾರ್ಥಿಗಳೇ. ನಂತರ ಬಿ ಬಾರ್, ಬಂದಿರೋಂಥ ಸಿಗ್ನಲ್ಸ್ ನೀವು ಬಿ ಬಾರ್ ಮಾಡಬಹುದು. ಹಾಗಾದ್ರೆ ಈಸಿ ಆಗುತ್ತೆ ನಮಗೆ. ನೆಕ್ಸ್ಟ್ ಎ ಬಿ ಬಾರ್, ನನಗೆ ಎ ಕಾಲಮ್ ಇದೆ, ಬಿ ಬಾರ್ ಇದೆ. ಹಾಗಾಗಿ ಏನು ಬರೀಬಹುದು ವಿದ್ಯಾರ್ಥಿಗಳೇ, ಎ ಬಿ ಬಾರ್ ಅಂತ ನೀವು ಕಾಲಮನ್ನು ರಚಿಸಬಹುದು. A B bar. First column is A, second column is B, third column is B bar. B ಅಂತ ನಿಮಗೆ ಸಿಗ್ನಲ್ ಸಿಗುತ್ತೆ. B ಅನ್ನು ನೋಡ್ಕೊಂಡು ನೀವು ಏನು ಬರೀಬಹುದು, ನಾಟ್ ಗೇಟಿನ ಔಟ್ಪುಟ್ ಅನ್ನು ಬರೀಬಹುದು ವಿದ್ಯಾರ್ಥಿಗಳು. ಇಲ್ಲಿ ಬರ್ದೇನೆ ತಮಗೆ ನಾಟ್ ಗೇಟ್. ನೆಕ್ಸ್ಟ್ ಎ ಬಿ ಬಾರ್ ಆಗಿದ್ದಾರೆ. ಈಗ ಟೋಟಲ್ ಎಕ್ಸ್ಪ್ರೆಷನ್ ಆನ್ಸರ್ ಆರ್ ಔಟ್ಪುಟ್ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬಾರ್. ಎಲ್ಲ ಕಾಲಮ್ಗಳನ್ನು ರಚಿಸಿದ ಮೇಲೆ ನೀವು ಈ ಪೂರ್ಣ ಎಕ್ಸ್ಪ್ರೆಷನ್ ಅನ್ನು ನೀವು ಕೊನೆಯ ಕಾಲಮಲ್ಲಿ ಬರೀಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ಎಫ್ ಆಫ್ ಎ ಬಿ ಅಂತ ಹೇಳಿದ್ರೆ ನಿಮಗೆ ಅಲ್ಲಿರುವಂತಹ ಫಂಕ್ಷನ್ ನೇಮ್ ಅಲ್ಲಿ ಎರಡು ವೇರಿಯಬಲ್ ಅಂತ ತಗೊಂಡಿದ್ದೇವೆ, ಎ ಕಾಮ ಬಿ ಅಂತ ನಾವು ಪರಿಚಯ ಮಾಡ್ಕೊಂಡಿದ್ದೇವೆ. ಹಾಗಾದ್ರೆ ನೀವು ಎಷ್ಟು ಕಾಲಮ್ಗಳನ್ನು ರಚಿಸಬೇಕು ಅಂತ ಹೀಗೆ ಗೊತ್ತಾಯ್ತು ವಿದ್ಯಾರ್ಥಿಗಳೇ. ನಮ್ಮ ಪ್ರಕಾರ 2 to the power of n is equal to 2 to the power of 2. ಎರಡು ವೇರಿಯಬಲ್ ಇದಾವೆ, ಹಾಗಾಗಿ ನಾನು 2 to the power of 2 ಅಂತ ಒಂದು ಎಕ್ಸಾಂಪಲ್ ನ ಇಲ್ಲಿ ಬರ್ಕೊಳ್ತೀನಿ ವಿದ್ಯಾರ್ಥಿಗಳೇ. ಎಷ್ಟು ವೇರಿಯಬಲ್ ಇದಾವೆ? ಎರಡು ವೇರಿಯಬಲ್ ಅಂತ ತಗೊಂಡಿದ್ದೇನೆ. ಹಾಗಾಗಿ ಎಷ್ಟು ರೋ ಅನ್ನು ಬರಬೇಕು ನೀವು? 4 rows. 4 rows. But depends on the expression we will use or to construct number of columns. ನಿಮ್ಮ ಬೂಲಿಯನ್ ಎಕ್ಸ್ಪ್ರೆಷನ್ ಏನಿದೆ ಅದಕ್ಕೆ ತಕ್ಕಂತೆ ನೀವು ಕಾಲಮ್ಗಳನ್ನು ರಚಿಸಬೇಕು ಇಲ್ಲಿ. ಹಾಗೆ ಫಾರ್ ಎಕ್ಸಾಂಪಲ್ ಎ ಕಾಲಮನ್ನು ಹೇಗೆ ಬರೆಯೋದು ತಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ. 4 rows ಇದೆ. 4 rows ಅಲ್ಲಿ 2 zeros 2 ones 0 0 1 1. A column is completed. B column, to create the B column or to construct the B column, to observe previous column examples values are used. ನೀವು ಬರೆಯುವಾಗ ಪ್ರೀವಿಯಸ್ ಕಾಲಮಿನ ಅರ್ಧದಷ್ಟನ್ನು ನೀವು ಬರೀಬೇಕು ವಿದ್ಯಾರ್ಥಿಗಳೇ. ಟು ಕನ್ಸ್ಟ್ರಕ್ಟ್ ದ ಬಿ ಕಾಲಮ್ ಆರ್ ಟು ಡಿಫೈನ್ ದ ಬಿ ಕಾಲಮ್, ಟು ಯೂಸ್ ನಂಬರ್ ಆಫ್ ಸಿಗ್ನಲ್ಸ್ ಆರ್ ಇನ್ ಎ ಯೂಸ್ ಫಾರ್ ಆಫ್ ದಿ ಫಸ್ಟ್ ಕಾಲಮ್. 2 0 ಇದೆ, ಹಾಗಾಗಿ 1 0 ಬರೀರಿ.
ನೆಕ್ಸ್ಟ್ 2 1ಗಳಿದ್ದಾವೆ, ಹಾಗಾಗಿ ಇಲ್ಲಿ 1 ಅನ್ನ ರಚಿಸಿ. 2 0ಗಳಿದ್ವು, ಅದನ್ನ ಒಂದು ಬಾರಿ ಬರದೆ, ಯಾಕಂತ ಹೇಳಿದ್ರೆ ಹಾಫ್ ಆಫ್ ದಿ ಫಸ್ಟ್ ಕಾಲಮ್ ಅಂತ ಹೇಳಿದ್ದೇವೆ. 2 0 ಇದ್ರೆ 1 ಬರೀಬೇಕು. ನೆಕ್ಸ್ಟ್ 2 1s ಇದ್ರೆ ಮತ್ತೆ ಅದರ ಅರ್ಧದಷ್ಟು ಅಂತ ಹೇಳಿದ್ರೆ ಅದನ್ನ ಒಂದ್ಸಾರಿ ಬರ್ದೇ ವಿದ್ಯಾರ್ಥಿ. ಇಲ್ಲಿ 2 1s ಇದೆ, ಅದರ ಅರ್ಧದಷ್ಟು. ಈ 2 1s ಅಂತ ಹೇಳಿದ್ರೆ ಇಲ್ಲಿ ಇದರ ಅರ್ಧದಷ್ಟನ್ನ ಬರೀಬೇಕು ನೀವು. ನೆಕ್ಸ್ಟ್ 2 0s ಇದೆ, ಇದರ ಅರ್ಧದಷ್ಟನ್ನ ಬರ್ದೇನೆ. ನೆಕ್ಸ್ಟ್ ಇಲ್ಲಿ 0 1, ಬಿ ಕಾಲಮ್ ಈಸ್ ಕಂಪ್ಲೀಟೆಡ್. ಥರ್ಡ್ ಕಾಲಮ್ ಬಿ ಬಾರ್, ನಮಗೆ ಬಿ ಕಾಲಮಿನ ಸಿಗ್ನಲ್ಸ್ ದೊರೆತಿದೆ. ಆ ಕಾಲಮ್ ಅನ್ನ ನೀವು ನೋಡಿಕೊಂಡು ಅಥವಾ ಪರಿಚಯ ಮಾಡಿಕೊಂಡು ಬಿ ಬಾರ್ ಕಾಲಮ್ ಅನ್ನ ನೀವು ರಚಿಸಬಹುದು. ಬಿ ಬಾರ್ ಅಂತ ಹೇಳಿದ್ರೆ ಇಲ್ಲಿ 0 ಬಾರ್, ಫಾರ್ ಎಕ್ಸಾಂಪಲ್ 0 ಇದೆ, 0 ಬಾರ್ ಏನು, ನಾವು ನಾಟ್ ಗೇಟ್ ಅನ್ನ ಪರಿಚಯ ಮಾಡಿಕೊಟ್ಟಿದ್ದೇವೆ. ನಾಟ್ ಗೇಟ್ ಅಲ್ಲಿ ನೀವು ಯಾವ ಸಿಗ್ನಲ್ ಅನ್ನ ಪಾಸ್ ಮಾಡಿರ್ತೀರಿ ಅದರ ಆಪೋಸಿಟ್ ಸಿಗ್ನಲ್ ಆಗಿ ನಮಗೆ ಆನ್ಸರ್ ದೊರೆಯುತ್ತದೆ. ನಾಟ್ ಗೇಟ್ ಅಲ್ಲಿ ಗೊತ್ತಿದೆ ವಿದ್ಯಾರ್ಥಿಗಳಿಗೆ. ನಾವು 0 ಪಾಸ್ ಮಾಡಿದ್ರೆ 0 ಬಾರ್ ಇಸ್ ಇಕ್ವಲ್ ಟು 1, 1 ಅನ್ನ ಪಾಸ್ ಮಾಡಿದ್ರೆ 1 ಬಾರ್ ಇಸ್ ಇಕ್ವಲ್ ಟು 0 ಹೀಗಿರುತ್ತೆ. ಎ ಇಸ್ ಇಕ್ವಲ್ ಟು ಎ ಬಾರ್ ಅಂತ ಬರೆದಿದ್ದಾವೆ. ಎ ಅಂತ ವೇರಿಯಬಲ್ ಅಲ್ಲಿ ನೀವು ಯಾವ ವ್ಯಾಲ್ಯೂನ ಸೂಚಿಸಿರ್ತೀರಿ ಹಾಗೆ ನೀವು ಆನ್ಸರ್ಗಳನ್ನ ನೀವು ಪಡಿತೀರಾ ಇಲ್ಲಿ. ಫಾರ್ ಎಕ್ಸಾಂಪಲ್ 0 ಬಾರ್ ಇಸ್ ಇಕ್ವಲ್ ಟು 1, 1 ಬಾರ್ ಇಸ್ ಇಕ್ವಲ್ ಟು 0. ಇವೆರಡು ಎಕ್ಸಾಂಪಲ್ ನೋಡ್ಕೊಂಡು ನೀವು ಬರೀಬಹುದು ವಿದ್ಯಾರ್ಥಿಗಳ ಇಲ್ಲಿ. ಹಾಗಾದ್ರೆ ಬಿ ಬಾರ್ ಅಂತ ಹೇಳಿದ್ರೆ ಇಲ್ಲಿ 0 ಇದೆ, 0 ಬಾರ್ ಇಸ್ ಇಕ್ವಲ್ ಟು 1. ನೆಕ್ಸ್ಟ್ 1 ಬಾರ್ ಇಸ್ ಇಕ್ವಲ್ ಟು 0. ಯಾಕೆ ನೀವು ಬಾರ್ನ ಗಮನಿಸಬೇಕು, ಇಲ್ಲೇನಿದೆ ಬಿ ಬಾರ್ ಇದೆ. ಆ ಬಿ ಅಂತ ವೇರಿಯಬಲ್ಗೆ ನೀವು ಯಾವ ಸಿಗ್ನಲ್ ಅನ್ನ ಕೊಟ್ಟಿರ್ತೀರಿ ಅಥವಾ ಸೂಚಿಸಿರ್ತೀರಿ ಅದರ ಆಪೋಸಿಟ್ ಸಿಗ್ನಲ್ನ ಇಲ್ಲಿ ನೀವು ರಚಿಸಬೇಕು ವಿದ್ಯಾರ್ಥಿಗಳೇ. 0 ಇದೆ, 0 ಬಾರ್ 1, 1 ಇದೆ, 1 ಬಾರ್ ಇಸ್ ಇಕ್ವಲ್ ಟು 0. ಇದು ನಾಟ್ ಗೇಟ್ ಅನ್ನ ಹೋಲುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಅದು 0 ಬಾರ್ ಈಸ್ ಇಕ್ವಲ್ ಟು 1, 1 ಬಾರ್ ಈಸ್ ಇಕ್ವಲ್ ಟು 0, 1 ಬಾರ್ ಈಸ್ ಇಕ್ವಲ್ ಟು 0. ಅಲ್ಲಿ ಬಿ ಬಾರ್ ಅಂತ ಹೇಳಿದ್ರೆ ಅದು ಕಾಂಪ್ಲಿಮೆಂಟೇಷನ್ ಆಫ್ ಬಿ ಅಂತ ಹೇಳಿದ್ರೆ ನೀವು ಆ ಬಿ ಕಾಲಮ್ ಅಲ್ಲಿರುವಂತ ವ್ಯಾಲ್ಯೂನ ನೋಡಿಕೊಂಡು ಅದರ ನಾಟ್ ಗೇಟಿನ ಔಟ್ಪುಟ್ಗಳನ್ನು ನೀವು ಅಲ್ಲಿ ಬರೀಬೇಕು ವಿದ್ಯಾರ್ಥಿಗಳು. ಹಾಗಾದ್ರೆ 3 ಕಾಲಮ್ಗಳನ್ನು ರಚಿಸಿದೆ ನಾನೀಗ. ಬಿ ಕಾಲಮ್ ಇದೆ, ಬಿ ಕಾಲಮ್ನ ನೀವು ಬಾರ್ ಮಾಡಿದರೆ 0 ಬಾರ್ 1, 1 ಬಾರ್ 0, 0 ಬಾರ್ 1, 1 ಬಾರ್ 0. ನೆಕ್ಸ್ಟ್ ಎ ಬಿ ಕಾಲಮ್ಗಳನ್ನು ರಚಿಸಬೇಕು ವಿದ್ಯಾರ್ಥಿಗಳು. ಈಗ ಎ ಕಾಲಮ್ನ ಔಟ್ಪುಟ್ ಇದೆ ಮತ್ತು ಬಿ ಬಾರ್ನ ಔಟ್ಪುಟ್ ಇದೆ. ಅವೆರಡೂ ಕಾಲಮ್ಗಳನ್ನ ನೀವು ಯೂಸ್ ಮಾಡಿಕೊಂಡು ಇಲ್ಲಿ ಎ ಅಂಡ್ ಆಪರೇಷನ್ ಬಿ ಬಾರ್ ಅಂತ ಕಾಲಮ್ಗಳನ್ನು ತಗೋಬೇಕು ವಿದ್ಯಾರ್ಥಿಗಳು. ಎ ಕಾಲಮ್ ಗೊತ್ತಿದೆ ಮತ್ತು ಬಿ ಬಾರ್ ಕಾಲಮ್ ಗೊತ್ತಿದೆ. ನನಗೆ ಬೇಕಾಗ್ತದೆ ಇಲ್ಲಿ ಎ ಮತ್ತು ಬಿ ಬಾರ್ ಮಧ್ಯೆ ಇರುವಂತದ್ದೇನು ಅಂಡ್ ಆಪರೇಷನ್ ಇದೆ ವಿದ್ಯಾರ್ಥಿ. ಹಾಗಾದ್ರೆ ಇವೆರಡು ವೇರಿಯಬಲ್ ತಗೋಣ. 0 ಮತ್ತು 1 ಇಲ್ಲೇನಿದೆ ಅಂಡ್ ಆಪರೇಷನ್ ಇದೆ. ಎ ಮತ್ತು ಬಿ ಬಾರ್ ಮಧ್ಯೆ ಅಂಡ್ ಆಪರೇಷನ್ ಇದೆ. ಹಾಗಾಗಿ 0 1 ಇದ್ರೆ ತಮಗೆ ಗೊತ್ತಿದೆ 0 ಮತ್ತು 1 ಇದ್ರೆ ಅಂಡ್ ಆಪರೇಷನ್ ಏನ್ ಮಾಡುತ್ತೆ, ತಮಗೆ 0 ಸಿಗುತ್ತೆ ವಿದ್ಯಾರ್ಥಿಗಳೇ. ನೀವು ಅಂಡ್ ಗೇಟಿನ ಔಟ್ಪುಟ್ ಅನ್ನ ಸರಿಯಾಗಿ ನೀವು ಕಲಿತರೆ ಈ ಕಾಲಮ್ಗಳನ್ನ ಈಸಿ ಮೆಥಡ್ ಅಲ್ಲಿ ನೀವು ರಚಿಸಬಹುದು ವಿದ್ಯಾರ್ಥಿಗಳೇ. 0 0 ಅಂಡ್ ಆಪರೇಷನ್ 0, 1 1 ಅಂಡ್ ಆಪರೇಷನ್ ಅಲ್ಲಿ 1 1 ಅಂತಿದ್ರೆ ಎರಡು ಟ್ರೂಗಳಿದ್ರೆ 1 ಅಂತ ಆನ್ಸರ್ ಸಿಗುತ್ತೆ, ಔಟ್ಪುಟ್ ಸಿಗುತ್ತೆ. ನೋಡ್ಕೊಂಡ್ರೆ ಇಲ್ಲಿ 1 1 1. ನೆಕ್ಸ್ಟ್ 1 0 1 0 ದಿಸ್ ಇಸ್ ದ ಔಟ್ಪುಟ್. 4 ಕಾಲಮ್ಗಳನ್ನ ರಚಿಸಿಕೊಂಡಿದ್ದಾರೆ ವಿದ್ಯಾರ್ಥಿಗಳೇ. ಈಗ ನೀವು 3 ಕಾಲಮ್ಗಳನ್ನ ಇಲ್ಲಿ ನೋಡಬೇಕು. ಎ ಕಾಲಮ್ ನೋಡಬೇಕು, ಬಿ ಕಾಲಮ್ ನೋಡಬೇಕು, ಮತ್ತೆ ಎ ಬಿ ಬಾರ್ ಕಾಲಮ್ 3 ಕಾಲಮ್ಗಳನ್ನ ನೋಡಿ ನೀವು ಔಟ್ಪುಟ್ ಅನ್ನ ಬರೀಬೇಕು ವಿದ್ಯಾರ್ಥಿಗಳಲ್ಲಿ. ಹಾಗಾದ್ರೆ ಏನಿದೆ, ಎ ಇದೆ ನೋಡ್ಕೊಳ್ಳಿ, ಬಿ ಇದೆ ನೋಡ್ಕೊಳ್ಳಿ, ಎ ಬಿ ಬಾರ್ ಇದೆ, ಎ ಬಿ ಬಾರ್ ಇದೆ. ಈ ಕಾಲಮ್ ನೋಡ್ಬೇಕು. ಬಿ ಕಾಲಮ್ ಅನ್ನ ಹೊರತುಪಡಿಸಿ ಇನ್ನು 3 ಕಾಲಮ್ಗಳನ್ನ ನೀವು ಸಿಗ್ನಲ್ ನೋಡಿ ಆ ಕೊನೆ ಕಾಲಮ್ನ ಔಟ್ಪುಟ್ ಅನ್ನ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳು. ನಾವು ಇಲ್ಲಿ ಬೇಕಾಗಿರೋದೇನು, ಆರ್ ಆಪರೇಷನ್ ಪ್ಲಸ್ ಇದೆ. ನೀವು ಪ್ಲಸ್ ಅಂತ ಅಲ್ಲಿ ಸೂಚಿಸಿದ್ದೀರಾ, ಹಾಗಾಗಿ ನೀವು ಮಾಡಬೇಕು ಆರ್ ಗೇಟಿನ ಔಟ್ಪುಟ್ ಅನ್ನು ನೀವು ನೋಡಿಕೊಂಡು ಬರೀಬೇಕಾಗುತ್ತೆ ವಿದ್ಯಾರ್ಥಿ. ಇವುಗಳನ್ನ ಒಂದ್ ಕಡೆ ಬರ್ಕೊಳ್ಳಿ, ಆಮೇಲೆ ಈ ಕಾಲಮ್ಗಳನ್ನು ನೀವು ರಚಿಸ್ತಾ ಹೋಗಿ. ಹಾಗೆ ಹಾಗಾದ್ರೆ ಎ ಇದೆ, ಬಿ ಇದೆ, ನೆಕ್ಸ್ಟ್ ಎ ಬಿ ಬಾರ್ ಇದೆ. ಆ 3 ಕಾಲಮ್ಗಳನ್ನು ನೋಡಿಕೊಂಡು ನೀವು ಆರ್ ಗೇಟಿನ ಔಟ್ಪುಟ್ ಹೇಗೆ ಬರುತ್ತೆ ಅಂತ ನೀವು ರಚಿಸಬೇಕು ವಿದ್ಯಾರ್ಥಿ. ಹಾಗಾದ್ರೆ 0 1 0 2 0 ಇದಾವೆ, ಮತ್ತೆ ಓನ್ಲಿ 1 ಇನ್ಪುಟ್ ಸಿಗ್ನಲ್ ಈಸ್ 1 ಇದೆ. ಆರ್ ಗೇಟ್ ಅಲ್ಲಿ ಎಷ್ಟು ಬೇಕಾದರೂ ನಿಮಗೆ ಸಿಗ್ನಲ್ಸ್ 0 ಇರಲಿ, ಓನ್ಲಿ 1 ಇನ್ಪುಟ್ ಸಿಗ್ನಲ್ 1 ಅಂತ ಇದ್ರೆ ಅದರ ಔಟ್ಪುಟ್ ಹೇಗಿರುತ್ತೆ 1 ಅಂತ ಇರುತ್ತೆ ಅಂತ ಹೇಳಿಕೊಟ್ಟಿದ್ದೀನಿ ವಿದ್ಯಾರ್ಥಿ. ಹಾಗಾದ್ರೆ 0 0 1 ನಮ್ಮ ಆರ್ ಗೇಟ್ ಅಲ್ಲಿ ಎಷ್ಟು ಬೇಕಾದ್ರೂ 0 ಇರಲಿ, ಓನ್ಲಿ 1 ಇನ್ಪುಟ್ ಸಿಗ್ನಲ್ ಈಸ್
1 ಅಂತ ಇದ್ದರೆ ನೀವೇ ಮಾಡ್ಬೋದು. ಹಾಗಾದರೆ ಸಾರಿ ಎ ಬಿ ಮತ್ತು ಎ ಬಿ ಬಾರ್, ಎ ಕಾಲಮ್ ಇದೆ, ಸಾರಿ ಬಿ ಕಾಲಮ್ ಇದೆ ಮತ್ತು ಎ ಬಿ ಬಾರ್ ಕಾಲಮ್ ಇದೆ ವಿದ್ಯಾರ್ಥಿಗಳೇ. ನೀವು ಬಿ ಬಾರ್ ಅಂತ ಕಾಲಮನ್ನು ಹೊರತುಪಡಿಸಬೇಕು, ಅದನ್ನು ತಗೊಳ್ಳಾಗಿಲ್ಲ, ಸಾರಿ. ಇಲ್ಲಿ ಎ ಬಿ ಎ ಕಾಲಮ್ ಮತ್ತು ಬಿ ಕಾಲಮ್ ಮತ್ತೆ ಎ ಬಿ ಬಾರ್ ಕಾಲಮ್, ಈ 3 ಕಾಲಮ್ಗಳನ್ನು ನೀವು ನೋಡಿಕೊಂಡು ನೀವು ವ್ಯಾಲ್ಯೂಗಳನ್ನು ಬರೀಬೇಕು ವಿದ್ಯಾರ್ಥಿಗಳು, ಸಿಗ್ನಲ್ ಬರೀಬೇಕು. 0 0 0 ನಮಗೆ ಮೊದಲನೇ ರೋ ಅಲ್ಲಿ 3 ಇನ್ಪುಟ್ ಸಿಗ್ನಲ್ಸ್ ಏನಿದೆ, ಹಾಗಾದ್ರೆ 0 ಇದೆ. ಹಾಗಾಗಿ ಆರ್ ಗೇಟಲ್ಲಿ ಏನು ಬರುತ್ತೆ ನಮಗೆ 0. ಇಲ್ಲಿ ಪ್ಲಸ್ ಅಂತ ಇರೋದ್ರಿಂದ ನಿಮಗೆ ಇಲ್ಲಿ ನೋಡ್ಕೋಬೇಕು, ಆರ್ ಗೇಟಲ್ಲಿ ನಂಬರ್ ಆಫ್ ಇನ್ಪುಟ್ ಸಿಗ್ನಲ್ಸ್ ಆರ್ 0, ಇಟ್ ವಿಲ್ ಬಿ ಔಟ್ಪುಟ್ ಈಸ್ 0. ಆ ಸಿಗ್ನಲ್ಸ್ ಪ್ರಕಾರ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಎ ಕಾಲಮ್ ನೋಡ್ಕೊಂಡಿದ್ದೇನೆ, ಬಿ ಕಾಲಮ್ ನೋಡ್ಕೊಂಡಿದ್ದೇನೆ, ನೆಕ್ಸ್ಟ್ ಎ ಬಿ ಬಾರ್ ಕಾಲಮ್ ನೋಡ್ಕೊಂಡಿದ್ದೇನೆ. ಹಾಗಾದ್ರೆ ಎರಡನೇ ರೋ ಅಲ್ಲಿ ಏನಿದೆ 0 0 0 ಸಾರಿ 0 0 ಸಾರಿ 0 1 0. ಈ 3 ಸಿಗ್ನಲ್ ಪ್ರಕಾರ ನೀವು ತಗೊಂಡ್ರಿ ಅಂತ ಹೇಳಿದ್ರೆ ಇಲ್ಲಿ ಏನಿದೆ ನಮಗೆ ಔಟ್ಪುಟ್ ವಿದ್ಯಾರ್ಥಿ 2 ಜೀರೋಗಳಿದಾವೆ, ಓನ್ಲಿ 1 ಇನ್ಪುಟ್ ಸಿಗ್ನಲ್ ಇಸ್ 1. ಹಾಗಾದ್ರೆ ನಂಬರ್ ಆಫ್ ಜೀರೋಸ್ ಇದ್ದು ನಿಮಗೆ ಆರ್ ಗೇಟ್ ಅಲ್ಲಿ ಓನ್ಲಿ 1 ಇನ್ಪುಟ್ ಸಿಗ್ನಲ್ ಇಸ್ 1 ಅಂತ ಇತ್ತು ಅಂತ ಹೇಳಿದ್ರೆ ನಿಮಗೆ ಆನ್ಸರ್ ಏನು ಬರುತ್ತೆ, ಹಾಗಾದ್ರೆ 1 ಅಂತ ಔಟ್ಪುಟ್ ಬರುತ್ತೆ ವಿದ್ಯಾರ್ಥಿ. ಹಾಗಾದ್ರೆ ಇಲ್ಲಿ 1, ಯಾಕಂತ ಹೇಳಿದ್ರೆ 2 ಸಿಗ್ನಲ್ 0 ಇದಾವೆ, 1 ಸಿಗ್ನಲ್ ಏನಾಗಿದೆ, ಹಾಗಾದ್ರೆ 1 ಅಂತ ಇದೆ. ಹಾಗಾಗಿ ನಾವು ಬರೀಬೇಕು ಅಲ್ಲಿ 1 ಅಂತ ರಚಿಸಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ 1 another is 0. A column, B column and then A B column. 1 ಇದೆ, 0 ಇದೆ ಮತ್ತೆ 1 ಇದೆ. ಇಲ್ಲಿ ನಂಬರ್ ಆಫ್ ಇನ್ಪುಟ್ ಸಿಗ್ನಲ್ ಎಷ್ಟಿದೆ, 1 ಇದೆ. ಓನ್ಲಿ 1 ಇನ್ಪುಟ್ ಸಿಗ್ನಲ್ 0 ಇದೆ. 0 ಎಷ್ಟು ಬೇಕಾದ್ರೂ 1 ಇರಲಿ, ನೆಕ್ಸ್ಟ್ ಎಷ್ಟು ಬೇಕಾದ್ರೂ ಸಿಗ್ನಲ್ಸ್ 0 ಇರಲಿ, ಆದರೆ ಇನ್ಪುಟ್ ಸಿಗ್ನಲ್ ಅಲ್ಲಿ 1 ಅಂತ ಇತ್ತು ಅಂತ ಹೇಳಿದ್ರೆ ನಿಮಗೆ ದಿಸ್ ಔಟ್ಪುಟ್ ವಿಲ್ ಬಿ 1. ಲಾಸ್ಟ್ ರೋ ಇಲ್ಲಿ 1 ಇದೆ. ನೆಕ್ಸ್ಟ್ ಬಿ ಕಾಲಮ್ ಅಲ್ಲಿ ಎ ಕಾಲಮ್ ಅಲ್ಲಿ 1 ಇದೆ, ಬಿ ಕಾಲಮ್ ಅಲ್ಲಿ 1 ಇದೆ. ನೆಕ್ಸ್ಟ್ ಎ ಬಿ ಬಾರ್ ಅಲ್ಲಿ 0 ಇದೆ ವಿದ್ಯಾರ್ಥಿ. 1 1 0 ಇಲ್ಲಿ 1 1 ಇದೆ, ನೆಕ್ಸ್ಟ್ ಇಲ್ಲಿ 0 ಇದೆ. ಹಾಗಾಗಿ ನೀವೇ ಬರೀಬಹುದು, 1 ಅಂತ ನೋಡ್ಕೊಂಡು ಬರೀಬಹುದು ವಿದ್ಯಾರ್ಥಿ. ದ ಕಂಪ್ಲೀಷನ್ ಆಫ್ to construct the truth table using following functions. ನಿಮಗೆ ಕೊಟ್ಟಂತ ಎಕ್ಸ್ಪ್ರೆಷನ್ ಅಲ್ಲಿ ನೀವು ಎಷ್ಟು ಕಾಲಮ್ಗಳನ್ನು ರಚಿಸಬೇಕು ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ನಾನು ಈ ರೀತಿ ಇವು ನಿಮಗೆ ಪರಿಚಯ ಆಗಿರಬೇಕು. ಅನ್ ಗೇಟಲ್ಲಿ ಬರುವಂಥ ಔಟ್ಪುಟ್ ಏನು, ಆರ್ ಗೇಟಲ್ಲಿ ಬರುವಂಥ ಔಟ್ಪುಟ್ ಏನು, ನಾಟ್ ಗೇಟಲ್ಲಿ ಬರುವಂಥ ಔಟ್ಪುಟ್ಗಳನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡಿದ್ರೆ, ಅಭ್ಯಾಸ ಮಾಡಿದರೆ ನೀವು ಇಂಥ ಟ್ರೂತ್ ಟೇಬಲ್ಗಳನ್ನು ಎಷ್ಟು ಬೇಕಾದ್ರೂ ನೀವು ರಚಿಸಬಹುದು ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ನಿಮ್ಮ ಎಕ್ಸ್ಪ್ರೆಷನ್ ಅಲ್ಲಿ ನೋಡಬೇಕು ತಾವು ಎಷ್ಟು ಕಾಲಮ್ಗಳನ್ನು ನೀವು ರಚಿಸಬಹುದು. ನಮ್ಮ ಫಾರ್ಮುಲಾ ಪ್ರಕಾರ ರೋಗಳನ್ನು ಬರೀತವೆ. ನಮ್ಮ ಫಾರ್ಮುಲಾ ಪ್ರಕಾರ 2n ಅಂತ ಎಕ್ಸಾಂಪಲ್ನ ಪ್ರಕಾರ ಏನು ಮಾಡ್ತವೆ, ರೋಗಳನ್ನು ಬರೀತವೆ. ಆದರೆ ಡಿಪೆಂಡ್ಸ್ ಆನ್ ದ ಕಾಲಮ್ ಯುವರ್ ಬೂಲಿಯನ್ ಎಕ್ಸ್ಪ್ರೆಷನ್. ಬೂಲಿಯನ್ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅದಕ್ಕೆ ಸಂಬಂಧಿಸಿದಂತೆ ನೀವೇ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಕಾಲಮ್ಗಳನ್ನು ರಚಿಸಬೇಕಾಗುತ್ತೆ. ಎಕ್ಸಾಂಪಲ್ ಇಲ್ಲಿದೆ, ಇಲ್ಲಿ ಎ ಕಾಲಮ್ ಇದೆ, ಎ ಕಾಲಮ್ ಬರೀರಿ. ಬಿ ಬಾರನ್ನು ನೀವು ಡೈರೆಕ್ಟಾಗಿ ಬರೆಯೋಗಿಲ್ಲ, ಮೊದಲು ಬಿ ಕಾಲಮ್ನ ಬರ್ಕೊಳ್ಳಿ, ಆಮೇಲೆ ನೀವು ಬಿ ಬಾರನ್ನು ಬರೀಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಬಿ ಕಾಲಮ್ ಅಂತ ಮೊದಲು ಬರೀಬೇಕು, ಆಮೇಲೆ ಬಿ ಬಾರ್ ಕಾಲಮ್ ಅಂತ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಬಿ ಬಂದರೆ ಬಿ ಬಾರ್ ಕಾಲಮ್ ಅನ್ನು ಬರೀಬಹುದು. ದಿಸ್ ಇಸ್ ದ ಕಾಂಪ್ಲಿಮೆಂಟೇಷನ್ ಆಫ್ ಬಿ. ನಾಟ್ ಗೇಟ್ ಅನ್ನು ಹೋಲುತ್ತೆ ಬಿ ಬಾರ್ ಅಂತ ಹೇಳಿದ್ರೆ. ಹಾಗೆ ಅಂದರ್ ಒನ್ ಈಸ್ ಎ ಬಿ ಬಾರ್. ಎ ಕಾಲಮ್ ಆನ್ಸರ್ ಸಿಕ್ಕಿರುತ್ತೆ, ನೆಕ್ಸ್ಟ್ ಬಿ ಬಾರ್ ಕಾಲಮ್ ಆನ್ಸರ್ ಸಿಕ್ಕಿರುತ್ತೆ. ಇವೆರಡನ್ನೂ ತಗೊಂಡಾಗ ನಮಗೆ ಏನು ಸಿಗುತ್ತೆ, ಎ ಬಿ ಬಾರ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ 3 ಕಾಲಮ್ ಸಿಗುತ್ತೆ. ಎ ಬಾರ್ ಆನ್ಸರ್ ಸಿಕ್ಕಿದೆ, ಬಿ ಬಾರ್ ಆನ್ಸರ್ ಸಿಕ್ಕಿದೆ, ಎ ಬಿ ಬಾರ್ ಆನ್ಸರ್ ಸಿಕ್ಕಿದೆ. 3 ಕಾಲಮ್ಗಳನ್ನು ಉಪಯೋಗ ಮಾಡಿಕೊಂಡು ನೀವು ಆರ್ ಗೇಟನ್ನು ರಚಿಸಬಹುದು ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ವೆರಿ ಮಚ್. ಇನ್ ದ ನೆಕ್ಸ್ಟ್ ಕ್ಲಾಸಸ್ to observe another logic gates or derived logic gates or NOR, N and XOR, XNOR. Thank you.